ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಪೂತಿನ ಬರೆದಂತಹ ಕಣಿವೆಯ ಮುದುಕ ಅನ್ನುವಂತಹ ಕವನದ ಸಾರಾಂಶವನ್ನು ಹಾಕ್ತಾ ಇದ್ದೇನೆ. ನಿಮಗೆಲ್ಲ ಗೊತ್ತಿದೆ, ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ ನರಸಿಂಹಾಚಾರ್ ಇವರ ಕಾವ್ಯನಾಮ ಪೂತಿನ. ಇವರು ಬರೆದಿರುವಂತಹ ಕಣಿವೆಯ ಮುದುಕ. ಪ್ರಸ್ತುತ ಈ ಕವನವನ್ನು ಅವರ ಹಣತೆ ಅನ್ನುವಂತಹ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಪ್ರಸ್ತುತ ಈ ಕವನದಲ್ಲಿ ಎಲ್ಲರಿಂದ ತಿರಸ್ಕರಿಸಲ್ಪಟ್ಟಂತಹ ಓರ್ವ ಮುದುಕ, ಅದರಿಂದ ಆತನಲ್ಲಿ ಉಂಟಾಗಬಹುದಂತಹ ಜಿಗುಪ್ಸೆ ಮತ್ತು ನಿಷ್ಠುರತನವನ್ನು ಈ ಕವನದಲ್ಲಿ ನಾವು ಕಾಣಬಹುದು. ಪಯಣ ಬೆಳೆಸಿತು ಸಂಜೆ, ಬಾನು ಭಯವ ಬೀರಿತು ಮಿಂಚಿ ಮೊಳಗೆ, ಬಯಲು ದಿಣ್ಣೆಯನೊಂದು ಮಾಡಿತು ಕಣಿವೆ ತುಂಬುತ ಕತ್ತಲು, ಕಾಡಿನೊಳಗೆ ನಾನೇ ಒಂಟಿ ಓಡುತ್ತಿದ್ದೆನು ಹನಿಗೆ ಬೆದರಿ, ಮೋಡ ಮಿಂಚಲು ಹಾದಿ ಹಿಡಿದು ಮೆಟ್ಟಲೇರುವ ತಾಣಕ್ಕೆ. ಈ ಕವನದಲ್ಲಿ ಕವಿ ಒಬ್ಬಂಟಿಯಾಗಿ ಕಾಡಿನಲ್ಲಿ ಸಂಚರಿಸ್ತಾ ಇದ್ದರು. ಅವರು ಸಂಚರಿಸ್ತಾ ಇರುವಾಗ ಅದೇ ಹೊತ್ತಿಗೆ ಆಕಾಶದಲ್ಲಿ ಮಿಂಚನ್ನು ಅವರು ಕಾಣ್ತಾರೆ. ಇದರಿಂದ ಅವರು ಭಯಗೊಳ್ತಾರೆ. ಕೂಡಲೇ ತನ್ನ ಆಶ್ರಯ ಸ್ಥಾನವನ್ನು ಮುಟ್ಟಿಕೊಳ್ಬೇಕು, ಅಂದರೆ ತನ್ನ ಮನೆಯನ್ನು ಮುಟ್ಟಬೇಕು ಅನ್ನುವಂಥ ಒಂದು ಹೆದರಿಕೆಯಿಂದ ಅವರು ಮುಂದೆ ಹೋಗ್ತಾರೆ. ಭಾಳಷ್ಟು ವೇಗವಾಗಿ ಹೋಗ್ತಾರೆ. ಮನೆಯ ಕಡೆಗೆ ಬೇಗ ಹೆಜ್ಜೆಯನ್ನು ಹಾಕ್ತಾರೆ. ಅಡವಿಯಲ್ಲಿ ಎಲ್ಲಿ ನೋಡಿದರೂ ಕೂಡ, ಆ ಕಣಿವೆಯಲ್ಲಿ ಎಲ್ಲಿ ನೋಡಿದರೂ ಕೂಡ ಕತ್ತಲು ತುಂಬಿತ್ತು. ಏನ ನೆರಡಹಿದೆ ಸುಯ್ಯಲೇನು, ಏನು ನರಳಿಕೆ ಮನುಜನೇನು, ಕಾಣದೇನೋ ದಾರಿ ಹೋಕನೆ ಎಂದು ಗದರಿತು ವ್ಯಕ್ತಿಯು. ಕವಿ ಬಹಳಷ್ಟು ವೇಗವಾಗಿ ಮನೆಯತ್ತ ಹೊರಟಿದ್ದಾರೆ. ಅಷ್ಟು ಹೊತ್ತು ಅವರ ಗುರಿ ಏನಾಗಿತ್ತು? ತನ್ನ ಆಶ್ರಯ ಸ್ಥಾನವನ್ನು ಮುಟ್ಟಬೇಕು, ಗಮ್ಯ ಸ್ಥಾನವನ್ನು ಮುಟ್ಟಬೇಕು ಅನ್ನುವಂಥದ್ದು ಮಾತ್ರ ಅವರ ತಲೆಯಲ್ಲಿದ್ದದ್ದು. ಅಷ್ಟು ಹೊತ್ತಿಗೆ ಅವರಿಗೇನೋ ಎಡವಿದ ಹಾಗಾಗ್ತದೆ. ದಾರಿಯಲ್ಲಿ ಬಹಳಷ್ಟು ವೇಗವಾಗಿ ಹೋಗ್ತಾ ಇರುವಾಗ ಏನೋ ಎಡವಿದ ಹಾಗೆ ಆಗ್ತದೆ. ಕವಿಗೆ ಅದು ಏನು ಅಂತ ತಿಳಿಯುವುದಿಲ್ಲ. ಅಷ್ಟು ಹೊತ್ತಿಗೆ ಒಂದು ಸ್ವರ ಕೇಳ್ತದೆ, ಕಾಣುವುದಿಲ್ಲವೇ ಅಂತ. ಯಾರೋ ಗದರಿದ ಹಾಗಾಗ್ತದೆ. ಕವಿ ಬೆಚ್ಚಿ ಬೀಳ್ತಾರೆ. ಹೆದರಿ ನಿಂತೆನು ಮಿಂಚು ಬೆಳಕೊಳು ಮುದುಕನೊಬ್ಬನ ಕಂಡೆನಲ್ಲಿ, ಬದಿಯ ಬಂಡೆಯ ನೊರಗಿ ಕುಳಿತ ಹೊಸಿಲ ಸಾವಿನ ಮುದುಕನ. ಇಲ್ಲಿ ಕವಿ ಅವರು ಕೂಡ ಒಬ್ಬಂಟಿಯಾಗೇ ಇದ್ದಾರೆ, ಓಡ್ತಾ ಇದ್ದಾರೆ. ಗಮ್ಯ ಸ್ಥಾನವನ್ನು ಸೇರಬೇಕು ಅನ್ನುವಂತಹ ಒಂದು ತವಕದಿಂದ ಓಡ್ತಾ ಇದ್ದಾರೆ. ಯಾಕಂದರೆ ಬಾನಲ್ಲಿ ಮಿಂಚು, ಅಂದರೆ ಮಳೆ ಬರುವಂತಹ ಸೂಚನೆಯಿಂದಾಗಿ ಅವರು ಓಡ್ತಾರೆ, ಮಳೆ ಬರಬಹುದು ಅಂತ. ಅಷ್ಟು ಹೊತ್ತಿಗೆ ಅವರು ಓಡ್ತಾ ಇರುವಾಗ ಹಾದಿಯಲ್ಲಿ ಏನೋ ಎಡವಿದ ಹಾಗೆ ಆಗ್ತದೆ. ಕವಿಗೆ ಮಾತ್ರ ಅದು ತಾನು ಏನನ್ನು ಎಡವಿದೆ ಅನ್ನುವಂಥದ್ದು ತಿಳಿಯುವುದಿಲ್ಲ. ಅಷ್ಟು ಹೊತ್ತಿಗೆ ಕಾಣುವುದಿಲ್ವೇ ಅಂತ ಯಾರೋ ಒಬ್ಬರು ಗದರಿದಾಗ ಕವಿ ಬೆಚ್ಚಿ ಬೀಳ್ತಾರೆ. ಇಡೀ ಕಾಡಿಗೆ ತಾನು ಒಬ್ಬನೇ ಇದ್ದೇನೆ, ಕಾಡಿನಲ್ಲಿ ತಾನೊಬ್ಬನೇ ಓಡ್ತಾ ಇದ್ದೇನೆ ಎಂದುಕೊಂಡಿದ್ದಂತಹ ಕವಿ ಆ ಗದರಿದ ವ್ಯಕ್ತಿಯನ್ನು ನೋಡಲು ಮನಸ್ಸು ಮಾಡ್ತಾರೆ, ನೋಡಲು ತವಕಿಸ್ತಾರೆ. ಅಷ್ಟು ಹೊತ್ತಿಗೆ, ಅಂದರೆ ಕತ್ತಲೇ ತುಂಬಿಕೊಂಡದ್ದು. ಆಗ ಇಡೀ ಕಾಡಿನಲ್ಲಿ ಕತ್ತಲು ಮತ್ತು ಮೌನ ಅನ್ನುವಂಥದ್ದು ಮಾತ್ರ ಇದ್ದದ್ದು. ಆಗ ಮೋಡ ಮಿಂಚುತ್ತದೆ. ಮೋಡ ಮಿಂಚಿದಾಗ ವ್ಯಕ್ತಿಯ ಮುಖ ಕಾಣ್ತದೆ. ಅವನೊಬ್ಬ ವೃದ್ಧ, ಸಾಯುವ ಹೊಸ್ತಿಲಲ್ಲಿ ಇದ್ದಾನೆ, ತನ್ನನ್ನು ಕ್ಷಮಿಸಿ ಅಂತ ಅವ್ರು ಕೇಳ್ತಾರೆ, ಕವಿ ಕೇಳ್ತಾರೆ. ಆಗ ಆ ಮುದುಕ ಸಾಯುವ ಹಂತದಲ್ಲಿ ಅಷ್ಟು ಮುದುಕನಾಗಿದ್ದಾನೆ. ಆಗ ಗೌಡ ಕ್ಷಮಿಸೆ, ಇರುಳು ಕಾಣದು, ಮೋಡ ಮುಸುಕಿದೆ ಕಾಡಿಗೊಬ್ಬನೇ, ಮೇಡ ಹತ್ತಲು ಕಷ್ಟಬಹುದೇ, ಜೊತೆಗೆ ನಿಲ್ಲುವೆ ಎಂತೆನು. ಮೊದಲು ಕೋಪಿಸಿ ಬಳಿಕ ನಕ್ಕನು ಮುದುಕ, ಮರುಕವ ಹಳಿವ ನಗೆಯ, ಮುದಿಗೆ ಚಳಿಯೇ ಇರುಳೆ ಮಳೆಯೇ ಕಾಡೆ ಮೇಡೆ ನಡೆಯನಿ. ತಾನು ಕತ್ತಲಲ್ಲಿ ಕಾಣದೆ ಆ ಮುದುಕನನ್ನು ಎಡವಿದ್ದಕ್ಕಾಗಿ ಕವಿ ಕ್ಷಮೆಯನ್ನು ಕೇಳ್ತಾರೆ. ಕತ್ತಲಿತ್ತು, ಹಾಗಾಗಿ ನನಗೆ ಕಾಣಿಸ್ಲಿಲ್ಲ, ನನ್ನನ್ನು ಕ್ಷಮಿಸಿಬಿಡಿ ಅಂತ ಕೇಳ್ತಾರೆ. ಅದು ಕೂಡ ಕತ್ತಲಿದ್ದರಿಂದ ನಿಮ್ಮನ್ನು ಎಡವಿದೆ, ನಿಮ್ಮನ್ನು ಮೆಟ್ಟಿದೆ ಅಂತ ಹೇಳಿ ಆ ಕವಿ ಹೇಳ್ತಾರೆ ಆ ಮುದುಕನಿಗೆ, ದಿಬ್ಬವನ್ನು ಹತ್ತಲು ನಾನು ನಿಮಗೆ ನೆರವಾಗ್ತೇನೆ ಅಂತ ಹೇಳ್ತಾರೆ. ಆಗ ಮುದುಕ ಏನು ಮಾಡ್ತಾನೆ? ಮುದುಕ ಒಂದು ರೀತಿಯಲ್ಲಿ ವ್ಯಂಗ್ಯದ ನಗೆಯನ್ನು ಮಾಡುವಂಥದ್ದು, ವ್ಯಂಗ್ಯದ ಕುಹಕ ಮಾತುಗಳನ್ನು ಅವನು ಹೇಳ್ತಾನೆ. ಇದು ನೀನು ಬೇಕಂತ ನನಗೆ ಹೇಳ್ತಾ ಇದ್ದೀಯಾ, ಕುಹಕದ ಮಾತುಗಳನ್ನು ಆಡ್ತಾ ಇದ್ದೀಯಾ ಅಂತ ಕವಿಯ ಬಗ್ಗೆ ಮುದುಕ ಕೋಪಿಸಿಕೊಳ್ತಾನೆ. ಕಾರಣ ಅವನಿಗೆ ಈ ವಯಸ್ಸಿನಲ್ಲಿ ಸಹಾಯ ಮಾಡಿದವರೇ ಕಡಿಮೆ.
ವಿರಳ. ಅದಕ್ಕೆ ಅವನು ಹೇಳ್ತಾನೆ, ನನಗೇನು ಚಳಿಯ ಅಂತ ಕೇಳ್ತಾನೆ. ಮುದುಕನಿಗೇನು ಚಳಿಯಾಗಲಿ ಮಳೆಯಾಗಲಿ ಎಲ್ಲವೂ ಅಷ್ಟೇ ಅಂತ ಉದಾಸೀನತೆಯಿಂದ ಆ ಕವಿಗೆ ಮುನ್ನಡೆಯಲಿಕ್ಕೆ ಅವನು ಗದರ್ತಾನೆ. ನನ್ನೊಟ್ಟಿಗೆ ನೀನೇನು ನಿಲ್ಲಬೇಕಾಗಿಲ್ಲ, ನನಗೇನು ಚಳಿಯೂ ಆಗೋದಿಲ್ಲ, ಏನೂ ಆಗ್ತಾಯಿಲ್ಲ, ನನಗೆ ಕತ್ತಲೆಯೂ ಅಲ್ಲ, ಹಗಲು ಒಂದೇ ಅಂತ ಹೇಳಿ ಅವನನ್ನು ಗದರಿಸ್ತಾನೆ. ಆಗ ಕವಿ ಹೇಗೆ ಹೇಳ್ತಾನೆ, ಹಳುವಿನೊಳಗೂ ಮುದುಕ ಬೇಡವೇ, ಇಳೆಯ ಬವಣೆಗೆ ಜಡ್ಡು ಬಿದ್ದನೆ, ಕಳೆದ ಬಾಳುಳು ದಯೆಯ ಕಾಣದೆ ಇಂದು ಕಾಣಲು ಹಳಿವನೆ. ಅಂದರೆ ಇಡೀ ಬದುಕಿನಲ್ಲಿ ಒಳ್ಳೆಯ ನುಡಿಗಳನ್ನು ಕಾಣದೇ ಇದ್ದಂತಹ ಆ ಮುದುಕ ಕವಿ ಈ ರೀತಿ ಹೇಳುವಾಗ ಅವನು ಅದನ್ನು ಅಂದರೆ ಇಷ್ಟರವರೆಗೆ ಕೇಳದೇ ಇದ್ದಂಥ ಇಂತಹ ಹಿತವಾದ ನುಡಿಯನ್ನು ನಾನೀಗ ಕಾಣ್ತಾ ಇದ್ದೇನೆಯೇ ಅಂತ ಅವನು ಯೋಚನೆ ಮಾಡ್ತಾನೆ. ಹಾಗಾಗಿ ಯೋಚನೆ ಮಾಡ್ತಾ ಇರುವಾಗಲೇ ಕವಿ ಹೇಳ್ತಾನೆ, ನಾನು ನಿನಗೆ ಸಹಾಯವನ್ನು ಮಾಡ್ತೇನೆ, ಈ ಮೇಡನ್ನು ಹತ್ತಲಿಕ್ಕೆ ನಾನು ಸಹಾಯವನ್ನು ಮಾಡ್ತೇನೆ ಅಂತ. ಹಿತದ ಮಾತುಗಳಾಡುತ್ತಾ ತನ್ನ ಕತ್ತಿಯ ನಿಳುಹಿದೆ, ಬೇಡವೆಂದರೂ ಜೊತೆಯಳು ಒಯ್ದೇನು ಹೆಜ್ಜೆ ಹೆಜ್ಜೆಗೂ ನಿಂತು ಮುದುಕನ ನಡೆಸುತ್ತಾ. ಆ ಮುದುಕ ಬೇಡ ಬೇಡ ಅಂತ ಹೇಳಿದರೂ ಕೂಡ ಒಳ್ಳೊಳ್ಳೆ ಮಾತುಗಳನ್ನು ಆಡುತ್ತಾ ಕವಿ ತನ್ನ ಜೊತೆಯಲ್ಲಿ ಆ ಮುದುಕನ ಕರೆದೊಯ್ತಾನೆ. ಹಾಗೆ ಆ ಮುದುಕನ ಸಿಟ್ಟಿತ್ತು ನೋಡಿ, ಆ ಸಿಟ್ಟನ್ನು ಕೂಡ ಅವನು ಕವಿ ಇಳಿಸ್ತಾನೆ. ಮುಂದೆ ಮುಂದೆ ಹೋಗ್ತಾ ಇದ್ದ ಹಾಗೆ ಆ ಮುದುಕನ ಕೈ ಹಿಡ್ಕೊಂಡು ಅವನು ಹೆಜ್ಜೆ ಹೆಜ್ಜೆಗೂ ಕವಿ ಮುದುಕನ ನಡೆಸ್ತಾ ಅವನು ಮುಂದಕ್ಕೆ ಹೋಗ್ತಾನಂತೆ. ಮೋಡ. ಹೀಗೆ ಕವಿ ಮತ್ತು ಮುದುಕ ಇಬ್ಬರು ಜೊತೆಯಾಗಿ ಹೋಗ್ತಾ ಇದ್ದಾರೆ. ಮೇಡ ಹತ್ತುತ್ತಲಿದ್ದೆವಿಂತು ಗೌಡ ಕರಗಿದ, ಕರವ ನಿಮ್ಮಿದ, ಮೋಡ ಮಿಂಚಿನ ಬಾನ ಹೋಲಿತು ಎನ್ನ ಮನದ ಭಾವವು, ಗಗನ ಒಳೆಯುವ ಮಿಂಚು ಮುದುಕನ ಮೊಗದಿ ಬಿಂಬಿಸಿ ತಂದು ಕಂಡೆನು, ಉಗುವ ಕಂಬನಿ ಹೊನಲ ಸೋಜಿಗ ಅಳುವನೇನೇ ಮುದುಕನು. ತಾನು ಪ್ರಪಂಚದಿಂದ ನಿರ್ಲಕ್ಷಿಸಲ್ಪಟ್ಟಿದ್ದೇನೆ ಅಂತ ಭಾವಿಸ್ತಾ ಇದ್ದಂತಹ ಮುದುಕನಿಗೆ ಈ ಒಂದು ಆಪತ್ಕಾಲದಲ್ಲಿ ಕವಿ ಬಂದು ಕೈಯನ್ನು ಹಿಡ್ಕೊಂಡನಲ್ಲ, ಹಾಗಾಗಿ ಆತನಿಗೆ ತನ್ನನ್ನು ಈ ರೀತಿ ಕೈ ಹಿಡಿದು ನಡೆಸ್ತಾ ಇರುವಂತಹ ಈ ಕವಿಯನ್ನು ನೋಡಿ, ಅದು ಕೂಡ ತನ್ನ ಕೈಯನ್ನು ಹಿಡಿದುಕೊಂಡು ಹೋಗ್ತಾ ಇದ್ದಂತಹ ಈ ಕವಿಯನ್ನು ನೋಡಿ ಆತ ಕರಗಿ ಬಿಡ್ತಾನೆ. ಗೌಡ ಅಂದರೆ ಇಲ್ಲಿ ಮುದುಕ. ಆ ಮುದುಕ ಕರಗಿ ಹೋಗ್ತಾನೆ, ಆ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಳ್ತಾನಂತೆ. ಅಷ್ಟು ಹೊತ್ತಿಗೆ ಮೋಡದಿಂದ ಮಿಂಚು ಕಾಣಿಸ್ತದೆ, ಆ ಪ್ರಕಾಶಮಾನವಾಗಿ ಆ ಆಕಾಶದಿಂದ ಮಿಂಚು ಹೊಳಿತದೆ. ಅವನ ಮನಸ್ಸು ಕಾಣ್ತಾ ಇದೆ, ಅವನ ಮುಖ ಕಾಣ್ತಾ ಇದೆ. ಆಗ ಕವಿ ಏನು ನೋಡ್ತಾರೆ ಅಂದರೆ, ಗಗನ ಒಳೆಯುವ ಮಿಂಚು ಮುದುಕನ ಮೊಗದಿ ಬಿಂಬಿಸಿ ತಂದು, ಅಂದರೆ ಆ ಮಿಂಚಿನಲ್ಲಿ ಮುದುಕನ ಭಾವನೆ, ಆ ಮುದುಕನ ಮುಖದಲ್ಲಿರುವಂತಹ ಭಾವನೆ ಕವಿಗೆ ಕಾಣಿಸ್ತದಂತೆ. ಕಣ್ಣೀರು ಹರಿತಾ ಇರುವಂತಹ ಮುಖವನ್ನು ಕವಿ ನೋಡ್ತಾನೆ. ಅದು ಕೂಡ ಈ ಮುದುಕ ಅಳ್ತಾ ಇದ್ದಾನ ಅಂತ ಕವಿ ನೋಡ್ತಾ ಇದ್ದಾನಂತೆ. ಮುದುಕನ ಕಣ್ಣೀರನ್ನು ನೋಡಿ ಕವಿ ಈ ರೀತಿ ಕೇಳ್ತಾನೆ, ದುಗುಡವೇತಕ್ಕೆ ಗೌಡ ಬೇಳೈ, ದಿಗಿಲು ಬಿದ್ದೆಯ ಮುಪ್ಪ ಹಳಿವೆಯ, ಬಗೆಯೊಳಾವುದು ನೋವು ಕೋಪವೇ, ನಿನ್ನ ಅಬಲತೆಗೆ ಅಳುವೆಯ. ಹೀಗೆ ಕವಿಯ ಕೈಯನ್ನು ಹಿಡಿದು ಕಂಬನಿಗರೆದಂತಹ ಈ ಮುದುಕನನ್ನು ನೋಡಿ, ಯಾಕೆ ನೀನು ಅಳ್ತಾ ಇದ್ದಿ, ನಿನಗೇನು ನೋವು, ನಿನ್ನ ಅಬಲತೆಗಾಗಿ ನಿನಗೆ ಸಾಮರ್ಥ್ಯ ಇಲ್ಲ, ಮುಪ್ಪು ಬಂದಿದೆ, ಅದಕ್ಕಾಗಿ ಅಳ್ತಾ ಇದೆಯಾ ಅಂತ ಕೇಳಿದಾಗ ಗೌಡ ಹೇಳ್ತಾನೆ, ಕಣಿವೆಯ ಮುದುಕ ಈ ಗೌಡ ಹೇಳ್ತಾನೆ, ಎನ್ನ ಮಾತಿಗೆ ಗೌಡನೆಂದರು, ಎನ್ನ ಕರಗಳನ್ನು ಅಮುಕಿ ಮೆಲ್ಲನೆ ನಿನ್ನ ಈ ಬಗೆ ಮರುಕ ತಂದಿತು, ಮರೆತ ಕಂದನ ನೆನಪನು. ಆಗ ಗೌಡ ಈ ಮುದುಕ ಹೇಳ್ತಾನೆ, ನೀನು ಈ ರೀತಿ ಸಹಾಯವನ್ನು ಮಾಡಿದ್ಯಲ್ಲ, ಈ ದಿಬ್ಬವನ್ನು ಹತ್ತಲು, ಈ ಬೆಟ್ಟವನ್ನು ಹತ್ತಲು ಸಹಾಯವನ್ನು ಮಾಡಿದ್ಯಲ್ಲ, ನೀನು ನನಗೆ ಸಾಂತ್ವನವನ್ನು ನೀಡಿದ್ಯಲ್ಲ, ನೀನು ನನಗೆ ಸಮಾಧಾನದ ಮಾತುಗಳನ್ನು ಆಡಿದ್ಯಲ್ಲ, ಆದರೆ ನನಗೆ ನೀನು ನುಡಿದಂಥ ಈ ಮಾತುಗಳನ್ನು ಕೇಳಿದಾಗ ನನಗೆ ಮಗನ ನೆನಪು ಬಂತು, ಆ ಮಗನ ನೆನಪನ್ನು ಮಾಡಿಕೊಟ್ಟಿತು. ಹೀಗಾಗಿ ನಾನು ನಿನ್ನಲ್ಲಿ ಮಗನನ್ನು ಕಂಡೆ, ಹಾಗಾಗಿ ನನಗೆ ಆನಂದಾಶ್ರು, ಈ ಕಣ್ಣೀರು ಬಂತು ಅಂತ ಆ ವೃದ್ಧ ಮುದುಕ ಹೇಳ್ತಾನಂತೆ. ಅಂದರೆ ಇಲ್ಲಿ ಕವಿಯ ಕೈಯನ್ನು ಮುಟ್ಟಿ ಅವನು ಕೃತಜ್ಞತೆಯನ್ನು ಸಲ್ಲಿಸ್ತಾನೆ. ಅಂದರೆ ಒಮ್ಮೆಲೆ ಮೊದಲಿಗೆ ಅವನು ಎಲ್ಲವನ್ನೂ ಕೂಡ ತನ್ನವರು ಯಾರೂ ಇಲ್ಲ ಅಂತ ಪ್ರಪಂಚದಿಂದಲೇ ಅವನು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದ. ಈಗ ಇಂತಹ ಒಂದು
ಪ್ರೀತಿಯ ಕೈಗಳು ಆತನನ್ನು ಮುಟ್ಟಿ ಆ ದಾರಿಯನ್ನು ತೋರಿಸಿದಾಗ ಆತನಿಗೆ ಕಳೆದು ಹೋದಂತಹ ಆ ಮಗನ ನೆನಪು ಬರ್ತದೆ. ಅದಕ್ಕೆ ಅವನು ಹೇಳ್ತಾನೆ, ನಿನ್ನ ಈ ಸಮಾಧಾನದ ಮಾತುಗಳು ನನಗೆ ನನ್ನ ಮರೆತು ಹೋದಂತಹ ನನ್ನ ಕಂದನ ನೆನಪು ಬಂತು, ನನ್ನ ಮಗನ ನೆನಪು ಬಂತು ಅಂತ ಹೇಳಿದಾಗ, ನಡೆದೆವಿಬ್ಬರು ಮೌನದಿಂದ ಅಡವಿಯೊಳಗೆ ನಾನು ಮುದುಕನು, ನುಡಿಯು ತಿಳುಹಲು ಬಲ್ಲುದೇ ನಾ ಮೌನ ನುಡಿದಾದು ಗುಡವ. ಇಲ್ಲಿ ಕೊನೆಯ ಈ ಪದ್ಯ ಭಾಗದಲ್ಲಿ ಆ ಮೌನ ಮತ್ತು ದುಗುಡ ನೋಡಿ. ಅಲ್ಲಿ ಇದ್ದದ್ದು, ಆತನಲ್ಲಿ ದುಗುಡ ಇತ್ತು ಮೊದಲಿಗೆ. ಒಂಟಿ ಬದುಕನ್ನು ಅವನು ಬದುಕ್ತಾ ಇದ್ದ, ಮೌನವಾಗೇ ಇದ್ದರು. ಕೊನೆಗೆ ಅವನು ಮನಬಿಚ್ಚಿ ಮಾತಾಡ್ತಾನೆ. ಅಂದರೆ ತನಗೆ ಸಾಂತ್ವನವನ್ನು ಬಯಸಿದ ಜೀವ ಅದು. ಈ ಸಾಂತ್ವನ ದೊರೆತಾಗ ತನ್ನ ಮಗನ ನೆನಪಾಗ್ತದೆ. ಕೊನೆಗೆ ಅದೇ ಅವನು ಹೇಳ್ತಾನೆ. ಆ ಕೃತಜ್ಞತೆಯ ನುಡಿಗಳನ್ನು ನಾವಿಲ್ಲಿ ಕಾಣಬಹುದು. ಈ ಒಂದು ಕವನದಲ್ಲಿ ಅಡವಿಯಿಂದ ಅಲ್ಲಿ ಶುರುವಾಗಿದೆ ಕವನ, ಮೌನವಾಗಿತ್ತು. ಅನಂತರ ಅಲ್ಲಿ ಇರುವಂತಹ ಕಾಡಿನಲ್ಲಿ ಸಿಕ್ಕಿದಂತಹ ಒಬ್ಬಂಟಿ ಮುದುಕ, ಕವಿಯೂ ಕೂಡ ಒಬ್ಬಂಟಿಯಾಗೇ ಇದ್ದರು. ಇಬ್ಬರೂ ಕೊನೆಗೆ ಒಂಟಿತನ ಮತ್ತು ಆ ಒಂದು ಮೌನ ಅನ್ನುವಂಥದ್ದು ಇಬ್ಬರು ಜೊತೆಯಾಗಿ, ಕೊನೆಗೆ ಇಬ್ಬರೂ ಜೊತೆಯಾಗಿ, ಕವಿ ಮತ್ತು ಈ ಮುದುಕ ಇಬ್ಬರೂ ಕೂಡ ಜೊತೆಯಾಗಿ ಸಾಕ್ತಾರೆ. ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಕಣಿವೆಯ ಮುದುಕ ಅನ್ನುವಂತಹ ಕವಿತೆ ಮುಕ್ತಾಯವಾಗ್ತದೆ. ಇದಕ್ಕೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳು ಬರ್ಬೋದು. ಹಾಗೆ ಪ್ರಶ್ನೆ ಈ ರೀತಿ ಬರ್ಬೋದು ನೋಡಿ. ಒಟ್ಟಿಗೆ ಇಲ್ಲಿ 3 ಪ್ರಶ್ನೆಗಳಿವೆ. ಒಟ್ಟಿಗೆ 8 ಅಂಕಗಳ 3 ಪ್ರಶ್ನೆಗಳು ಬರ್ತವೆ ನೋಡಿ. ಮೊದಲ ಪ್ರಶ್ನೆ, ಪ್ರಕೃತಿಯ ವರ್ಣನೆ ಕವಿತೆಯಲ್ಲಿ ಹೇಗೆ ಮೂಡಿ ಬಂದಿದೆ ವಿವರಿಸಿರಿ. ಎರಡನೇ ಪ್ರಶ್ನೆ, ಕವಿತೆಯಲ್ಲಿ ಬರುವ ಮೌನ, ಒಂಟಿತನಗಳ ಅರ್ಥವೇನು ವಿವರಿಸಿರಿ. ಮೂರನೇ ಪ್ರಶ್ನೆ, ವೃದ್ಧಾಪ್ಯದ ತಲ್ಲಣಗಳನ್ನು ಮುದುಕನ ವ್ಯಕ್ತಿತ್ವದ ಮೂಲಕ ಅಭಿವ್ಯಕ್ತಿಸಿದ ಬಗೆಯನ್ನು ತಿಳಿಸಿ. ಇನ್ನು ಬರುವಂಥದ್ದು 1 ಅಂಕದ ಪ್ರಶ್ನೆ ನೋಡಿ. 1 ಅಂಕದ ಪ್ರಶ್ನೆ, ಕಣಿವೆಯ ಮುದುಕ ಈ ಕವಿತೆಯ ಕವಿ ಯಾರು? ಉತ್ತರ ಪೂತಿನ. ಎರಡನೇ ಪ್ರಶ್ನೆ, ಕಣಿವೆಯ ಮುದುಕ ಕವನವನ್ನು ಯಾವ ಸಂಕಲನದಿಂದ ತೆಗೆದುಕೊಳ್ಳಲಾಗಿದೆ? ಉತ್ತರ ಹಣತೆ. ಮೂರನೇ ಪ್ರಶ್ನೆ, ಮುದುಕನಿಗೆ ಜಿಗುಪ್ಸೆ ಏಕೆ ಮೂಡಿತು? ಉತ್ತರ ಸಮಾಜದಲ್ಲಿ ಯಾರ ನೆರವೂ ಕೂಡ ಸಿಗದೇ ಇದ್ದುದರಿಂದ ಮುದುಕನಿಗೆ ಜಿಗುಪ್ಸೆ ಮೂಡಿತು. ನಾಲ್ಕನೇ ಪ್ರಶ್ನೆ, ಕವಿಯು ಎಲ್ಲಿ ಹೊರಟಾಗ ವೃದ್ಧನ ಭೇಟಿಯಾಯಿತು? ಉತ್ತರ ಕವಿ ದಟ್ಟ ಕಾಡಿನಲ್ಲಿ ಹೊರಟಾಗ ವೃದ್ಧನ ಭೇಟಿಯಾಯಿತು. ಐದನೇ ಪ್ರಶ್ನೆ, ಕವಿಯು ವೃದ್ಧನಿಗೆ ಕೈ ಆಸರೆ ಕೊಟ್ಟಾಗ ಯಾರ ನೆನಪಾಯಿತು? ಉತ್ತರ ತನ್ನ ಕಳೆದುಕೊಂಡ ಮಗನ ನೆನಪಾಯಿತು. ಆರನೇ ಪ್ರಶ್ನೆ, ವೃದ್ಧರನ್ನು ಏನು ಕಾಡುತ್ತದೆ ಎನ್ನುತ್ತಾನೆ ಕವಿ? ಉತ್ತರ ವೃದ್ಧರನ್ನು ಏಕಾಂಗಿತನ ಕಾಡುತ್ತದೆ ಎಂದು ಕವಿ ಹೇಳುತ್ತಾನೆ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಕಣಿವೆಯ ಮುದುಕ ಈ ಕವಿತೆಯ ಪ್ರಶ್ನೋತ್ತರ ಮತ್ತು ಸಾರಾಂಶಗಳು ಮುಕ್ತಾಯವಾಗ್ತದೆ. ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಕಮೆಂಟ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಮುಂದೆ ನಿಮ್ಮ ಕನ್ನಡ ಪಠ್ಯ ಪುಸ್ತಕದ ಬೇರೆ ಪಾಠಗಳೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.